ಎಲ್ಲರಿಗೂ ನಮಸ್ಕಾರ ಮತ್ತು ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ ನ ಈ ಮಾಡ್ಯೂಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಸ್ಟೀರಿಂಗ್ ಬಾಕ್ಸ್ ಗಳನ್ನು ಕೂಲಂಕುಷವಾಗಿ ಪರಿಶೀಲಿಸುವುದು ಮತ್ತು ಸ್ಟೀರಿಂಗ್ ಗೇರ್ ಬ್ಯಾಕ್ ಲ್ಯಾಶ್ ಅನ್ನು ಸರಿಹೊಂದಿಸುವುದು, ಪ್ರಿಲೋಡ್ ಮಾಡುವುದು ಮತ್ತು ಟೋ ಇನ್, ಟೋ ಔಟ್, ಕ್ಯಾಂಬರ್ ಆಂಗಲ್, ಕಾಸ್ಟರ್ ಆಂಗಲ್, ಕಿಂಗ್ ಪಿನ್ ಇನ್ಕ್ಲಿನೇಷನ್ ಮತ್ತು ವೀಲ್ ರನ್ಔಟ್ ಅನ್ನು ಸರಿಹೊಂದಿಸಲು ಕಲಿಯೋಣ. ಈ ವಿಡಿಯೋದ ಅಂತ್ಯದ ವೇಳೆಗೆ ನೀವು ಮಾಡಲು ಸಾಧ್ಯವಾಗುವುದೇನೆಂದರೆ ಸ್ಟೀರಿಂಗ್ ಗೇರ್ ಬಾಕ್ಸ್ ಅನ್ನು ತೆಗೆದುಹಾಕುವುದು, ಸ್ಟೀರಿಂಗ್ ಗೇರ್ ಬಾಕ್ಸ್ ನ ಭಾಗಗಳನ್ನು ಪರಿಶೀಲಿಸುವುದು, ಸ್ಟೀರಿಂಗ್ ಗೇರ್ ಬಾಕ್ಸ್ ಅನ್ನು ಜೋಡಿಸುವುದು, ಬ್ಯಾಕ್ ಮತ್ತು ಪ್ರೀಲೋಡ್ ಅನ್ನು ಸರಿಹೊಂದಿಸುವುದು, ವಾಹನದ ಮೇಲೆ ಸ್ಟೀರಿಂಗ್ ಬಾಕ್ಸ್ ಅನ್ನು ಸ್ಟೀರಿಂಗ್ ವೀಲ್ ಅನ್ನು ಫಿಟ್ ಮಾಡುವುದು, ಟೋ ಇನ್ ಟೋ ಔಟ್ ಪರಿಶೀಲಿಸುವುದು, ಕ್ಯಾಂಬರ್ ಆಂಗಲ್ ಅನ್ನು ಪರಿಶೀಲಿಸುವುದು, ಕ್ಯಾಸ್ಟರ್ ಆಂಗಲ್ ಮತ್ತು ಕಿಂಗ್ ಪಿನ್ ಇನ್ಕ್ಲಿನೇಷನ್ ಅನ್ನು ಪರಿಶೀಲಿಸುವುದು. ಇದಕ್ಕೆ ಬೇಕಾದ ಉಪಕರಣಗಳು, ಸಲಕರಣೆಗಳು ಮತ್ತು ಸಾಮಗ್ರಿಗಳನ್ನು ಸಂಗ್ರಹಿಸೋಣ. ಟ್ರೇನಿಸ್ ಟೂಲ್ ಕಿಟ್ 1, ಪ್ಲಾಸ್ಟಿಕ್ ಹ್ಯಾಮರ್ 1, ಟಾರ್ಕ್ ರೆಂಚ್ 1, ಡಯಲ್ ಇಂಡಿಕೇಟರ್ 1, ವೀಲ್ ಅಲೈನ್ಮೆಂಟ್ ಗಾಜ್ 1 ಸೆಟ್, ವೆಹಿಕಲ್ 1, ಗ್ಯಾಸ್ಕೆಟ್ ಅಗತ್ಯವಿರುವಷ್ಟು, ಗೇರ್ ಆಯಿಲ್ ಅಗತ್ಯವಿರುವಷ್ಟು, ಕೆರೋಸಿನ್ ಅಗತ್ಯವಿರುವಷ್ಟು, ಆಯಿಲ್ ಸೀಲ್ ಅಗತ್ಯವಿರುವಷ್ಟು, ರಬ್ಬರ್ ಬುಷಸ್ ಅಗತ್ಯವಿರುವಷ್ಟು. ಸ್ಟೀರಿಂಗ್ ಗೇರ್ ಬಾಕ್ಸ್ ಅನ್ನು ತೆಗೆದುಹಾಕಿ. ಡ್ರೇನ್ ಪ್ಲಗ್ ಅನ್ನು ತೆಗೆದುಹಾಕುವ ಮೂಲಕ ಸ್ಟೀರಿಂಗ್ ಗೇರ್ ಬಾಕ್ಸ್ ಆಯಿಲ್ ಅನ್ನು ಡ್ರೇನ್ ಮಾಡಿ. ಆಯಿಲ್ ಫಿಲ್ಟರ್ ಪ್ಲಗ್ ತೆಗೆದುಹಾಕಿ. ಅಡ್ಜಸ್ಟಿಂಗ್ ಸ್ಕ್ರೂನ ಲಾಕ್ ನಟ್ ಅನ್ನು 1 ಅಥವಾ 2 ಥ್ರೆಡ್ ಗಳಿಂದ ಸಡಿಲಗೊಳಿಸಿ. ಸ್ಲೈಡ್ ಕವರ್ ಅನ್ನು ತೆಗೆದುಹಾಕಿ. ಸ್ಲೈಡ್ ಕವರ್ ಪ್ಯಾಕಿಂಗ್ ಅನ್ನು ತೆಗೆದುಹಾಕಿ. ಅಸೆಂಬ್ಲಿಯಿಂದ ರೋಲರ್ ಶಾಫ್ಟ್ ಅನ್ನು ತೆಗೆದುಹಾಕಿ. ಶಿಮ್ಗಳಿಂದ ಔಟರ್ ಕಾಲಮ್ ಅಪ್ಪರ್ ಕವರ್ ಅನ್ನು ತೆಗೆದುಹಾಕಿ. ಹೌಸಿಂಗ್ ನಿಂದ ಅಪ್ಪರ್ ಸೈಡ್ ಬೇರಿಂಗ್ ಅನ್ನು ತೆಗೆದುಹಾಕಿ. ಶಿಮ್ಸ್ ಮತ್ತು ಪ್ಯಾಕಿಂಗ್ ನೊಂದಿಗೆ ಬಾಟಮ್ ಎಂಡ್ ಕವರ್ ಅನ್ನು ತೆಗೆದುಹಾಕಿ. ಹೌಸಿಂಗ್ ನಿಂದ ಲೋವರ್ ಬ್ಯಾರಿಂಗ್ ಅನ್ನು ತೆಗೆದುಹಾಕಿ. ಹಾರ್ನ್ ವೈರ್ ಟ್ಯೂಬ್ ಅನ್ನು ತೆಗೆದುಹಾಕಿ. ಇನ್ನರ್ ಕಾಲಮ್ ವಾರ್ನ್ ಗೇರ್ ಶಾಫ್ಟ್ ಅಸೆಂಬ್ಲಿಯನ್ನು ತೆಗೆದುಹಾಕಿ. ಸೈಡ್ ಆಯಿಲ್ ಸೀಲ್ ಅನ್ನು ತೆಗೆದುಹಾಕಿ. ಶುಚಿಗೊಳಿಸುವಿಕೆ ಮತ್ತು ತಪಾಸಣೆ. ಕೆರೋಸಿನ್ ಆಯಿಲ್ ನಿಂದ ಎಲ್ಲಾ ಭಾಗಗಳನ್ನು ಸ್ವಚ್ಛಗೊಳಿಸಿ. ಈ ಕೆಳಗಿನ ಭಾಗಗಳನ್ನು ಪರಿಶೀಲಿಸಿ. ಪಿಟ್ಟಿಂಗ್ ಮತ್ತು ಓವರ್ ಹೀಟಿಂಗ್ಗೆ ಬೇರಿಂಗ್ಗಳು, ಪಿಟ್ಟಿಂಗ್ ಅಥವಾ ವೇರ್ಗಾಗಿ ರಾಕರ್ ಶಾಫ್ಟ್ ಮತ್ತು ಇನ್ನರ್ ಕಾಲಮ್, ಕ್ರ್ಯಾಕ್ಸ್ ಮತ್ತು ಎನ್ಲಾರ್ಜ್ಮೆಂಟ್ ಆಫ್ ಮೌಂಟಿಂಗ್ ಹೋಲ್ಸ್ ಗಾಗಿ ಸ್ಟೀರಿಂಗ್ ಹೌಸಿಂಗ್, ಡಿಫೆಕ್ಟಿವ್ ಪಾರ್ಟ್ಸ್ ಗಳನ್ನು ಬದಲಿಸಿ. ವಿ ಬ್ಲಾಕ್ಗಳು ಮತ್ತು ಡಯಲ್ ಇಂಡಿಕೇಟರ್ ಸಹಾಯದಿಂದ ಇನ್ನರ್ ಕಾಲಂನ ಬೆಂಡ್ ಅನ್ನು ಪರಿಶೀಲಿಸಿ. ತಯಾರಕರು ಶಿಫಾರಸು ಮಾಡಿದ ನಿರ್ದಿಷ್ಟ ಮಿತಿಗಿಂತ ಬೆಂಡ್ ಹೆಚ್ಚಾಗಿರುವುದು ಕಂಡುಬಂದರೆ ಇನ್ನರ್ ಕಾಲಮ್ ಅನ್ನು ಬದಲಿಸಿ. ಜೋಡಣೆ. ರೋಲರ್ ಶಾಫ್ಟ್ ಮೇಲೆ ಅದರ ಫ್ರೀ ಮೂವ್ಮೆಂಟ್ ಗಾಗಿ ಬುಷ್ ಅನ್ನು ಪರಿಶೀಲಿಸಿ. ಸ್ಟೀರಿಂಗ್ ಗೇರ್ ಬಾಕ್ಸ್ ನ ಸೈಡ್ ಕವರ್ ನಲ್ಲಿ ಬುಷ್ ಅನ್ನು ಫಿಕ್ಸ್ ಮಾಡಿ. ಸ್ಟೀರಿಂಗ್ ಗೇರ್ ಬಾಕ್ಸ್ ಬಾಡಿಯ ಮೇಲೆ ಬುಷ್ ಅನ್ನು ಫಿಕ್ಸ್ ಮಾಡಿ. ರಾಕರ್ ಶಾಫ್ಟ್ ಅನ್ನು ಕೈಯಿಂದ ತಿರುಗಿಸುವ ಮೂಲಕ ಬುಷ್ ನಲ್ಲಿ ರಾಕರ್ ಶಾಫ್ಟ್ ನ ಫ್ರೀ ಮೂವ್ಮೆಂಟ್ ಅನ್ನು ಪರಿಶೀಲಿಸಿ. ಹೌಸಿಂಗ್ ನ ಕೆಳಭಾಗದಲ್ಲಿ ಹೊಸ ಬಾಲ್ ಬೇರಿಂಗ್ ಅನ್ನು ಫಿಕ್ಸ್ ಮಾಡಿ. ಹೌಸಿಂಗ್ ನಲ್ಲಿ ವಾರ್ನ್ ಗೇರ್ ಶಾಫ್ಟ್ ಇನ್ನರ್ ಕಾಲಮ್ ಅನ್ನು ಮರುಹೊಂದಿಸಿ. ಹೌಸಿಂಗ್ ನಲ್ಲಿ ಅಪ್ಪರ್ ಬಾಲ್ ಬೇರಿಂಗ್ ಅನ್ನು ಫಿಕ್ಸ್ ಮಾಡಿ.
ಶಿಮ್ಗಳೊಂದಿಗೆ ಟಾಪ್ ಹೌಸಿಂಗ್ ಕ್ಯಾಪ್ ಅನ್ನು ಫಿಕ್ಸ್ ಮಾಡಿ. ಬ್ಯಾಕ್ಲ್ಯಾಶ್ ಮತ್ತು ಪ್ರೀಲೋಡ್ ಅನ್ನು ಸರಿಹೊಂದಿಸಿ. ನಿರ್ದಿಷ್ಟ ಟಾರ್ಕ್ನಲ್ಲಿ ಟಾಪ್ ಹೌಸಿಂಗ್ ಕ್ಯಾಪ್ ಸ್ಕ್ರೂಗಳನ್ನು ಬಿಗಿಗೊಳಿಸಿ. ಇನ್ನರ್ ಕಾಲಂನ ಪ್ರೀಲೋಡ್ ಅನ್ನು ಪರಿಶೀಲಿಸಿ. ಪ್ರೀಲೋಡ್ ಅನ್ನು ಹೆಚ್ಚಿಸಲು ಶಿಮ್ಗಳ ದಪ್ಪವನ್ನು ಕಡಿಮೆ ಮಾಡಿ. ಹೌಸಿಂಗ್ ನಲ್ಲಿ ರಾಕರ್ ಶಾಫ್ಟ್ ಅನ್ನು ಸೇರಿಸಿ. ಸೈಡ್ ಕವರ್ ಗ್ಯಾಸ್ಕೆಟ್ ಅನ್ನು ಇರಿಸಿ. ಸೈಡ್ ಕವರ್ ಅನ್ನು ಇರಿಸಿ. ನಿರ್ದಿಷ್ಟ ಟಾರ್ಕ್ನಲ್ಲಿ ಸೈಡ್ ಕವರ್ ಸ್ಕ್ರೂಗಳನ್ನು ಬಿಗಿಗೊಳಿಸಿ. ಹೌಸಿಂಗ್ ನಲ್ಲಿ ಲೋವರ್ ಬಾಲ್ ಬೇರಿಂಗ್ ಅನ್ನು ಫಿಕ್ಸ್ ಮಾಡಿ. ಬಾಟಮ್ ಕವರ್ ಗ್ಯಾಸ್ಕೆಟ್ ಮತ್ತು ಶಿಮ್ಸ್ ಅನ್ನು ಇರಿಸಿ. ಬಾಟಮ್ ಕವರ್ ಅನ್ನು ಇರಿಸಿ ಮತ್ತು ಬಾಟಮ್ ಕವರ್ ಸ್ಕ್ರೂಗಳನ್ನು ಬಿಗಿಗೊಳಿಸಿ. ಅಡ್ಜಸ್ಟಿಂಗ್ ಸ್ಕ್ರೂ ಅನ್ನು ಸರಿಪಡಿಸಿ. ರೋಲರ್ ಶಾಫ್ಟ್ ನ ಪ್ರೀಲೋಡ್ ಅನ್ನು ಸಡಿಲಗೊಳಿಸುವ ಅಥವಾ ಬಿಗಿಗೊಳಿಸುವ ಮೂಲಕ ಸರಿಹೊಂದಿಸಿ. ತದನಂತರ ತಯಾರಕರ ಶಿಫಾರಸಿನ ಪ್ರಕಾರ ಸ್ಕ್ರೂ ಅನ್ನು ಸರಿಹೊಂದಿಸಿ. ಅಡ್ಜಸ್ಟಿಂಗ್ ಸ್ಕ್ರೂ ಅನ್ನು ಬಿಗಿಗೊಳಿಸುವುದರಿಂದ ಪ್ರೀಲೋಡ್ ಹೆಚ್ಚಾಗುತ್ತದೆ. ಪ್ರೀಲೋಡ್ ಅನ್ನು ಸರಿಹೊಂದಿಸಿದ ನಂತರ ಅಡ್ಜಸ್ಟಿಂಗ್ ಸ್ಕ್ರೂ ಅನ್ನು ಲಾಕ್ ಮಾಡಿ. ಸ್ಟೀರಿಂಗ್ ಹೌಸಿಂಗ್ ಮೇಲೆ ಔಟರ್ ಕಾಲಮ್ ಅನ್ನು ಫಿಕ್ಸ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಸ್ಟೀರಿಂಗ್ ಗೇರ್ ಬಾಕ್ಸ್ ಅನ್ನು ತೆಗೆದುಹಾಕುವುದು, ಸ್ಟೀರಿಂಗ್ ಗೇರ್ ಬಾಕ್ಸ್ ನ ಭಾಗಗಳನ್ನು ಪರಿಶೀಲಿಸುವುದು, ಸ್ಟೀರಿಂಗ್ ಗೇರ್ ಬಾಕ್ಸ್ ಅನ್ನು ಜೋಡಿಸುವುದು, ಸ್ಟೀರಿಂಗ್ ಗೇರ್ ಬಾಕ್ಸ್ ನಲ್ಲಿ ಬ್ಯಾಕ್ ಮತ್ತು ಪ್ರೀಲೋಡ್ ಅನ್ನು ಸರಿಹೊಂದಿಸುವುದು, ವಾಹನದ ಮೇಲೆ ಸ್ಟೀರಿಂಗ್ ಬಾಕ್ಸ್ ಮತ್ತು ಸ್ಟೀರಿಂಗ್ ವೀಲ್ ಅನ್ನು ಫಿಟ್ ಮಾಡುವುದು, ಟೋ ಇನ್ ಟೋ ಔಟ್ ಅನ್ನು ಪರಿಶೀಲಿಸುವುದು, ಕ್ಯಾಂಬರ್ ಆಂಗಲ್ ಅನ್ನು ಪರಿಶೀಲಿಸುವುದು, ಕ್ಯಾಸ್ಟರ್ ಆಂಗಲ್ ಮತ್ತು ಕಿಂಗ್ ಪಿನ್ ಇನ್ಕ್ಲಿನೇಷನ್ ಅನ್ನು ಪರಿಶೀಲಿಸುವುದನ್ನು ಕಲಿತಿದ್ದೇವೆ. ಈ ಅಧಿವೇಶನದ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಇದೆ ಎಂದು ಭಾವಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.